राज्य सरकारने बेळगाव जिल्ह्याला 247 कोटी रुपयांचे दुष्काळी मदत म्हणून जाहीर केले आहे असे जिल्हाधिकारी नितेश पाटील यांनी सांगितले आहे। मंगळवारी त्यांनी पत्रकारांशी संवाद साधला। जिल्ह्यातील दुष्काळी मदत मिळवणाऱ्या शेतकऱ्यांची संख्या 26,877 असून ही मदत शेतकऱ्यांच्या खात्यावर थेट जमा झाली आहे। बेळगावच्या पिण्याच्या पाण्याची समस्या सोडवण्यासाठी 145 गावांमध्ये टँकरद्वारे पाणी पुरवठा केला जात आहे। जिल्ह्यात जनावरांसाठी चारा बँका उघडण्यात आल्या आहेत। चिक्कोडी, गोकाक आणि रायबाग तालुक्यात चारा बँका उघडून शेतकऱ्यांना चारा उपलब्ध करून देत असल्याचेही त्यांनी सांगितले आहे। ಓಕೆ, ಎಲ್ಲರಿಗೂ ನಮಸ್ಕಾರ. ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರ ಪರಿಹಾರ ಒಂದು 247 ಕೋಟಿ, ಸುಮಾರು 2,68,077 ರೈತರ ಖಾತೆಗೆ 247 ಕೋಟಿ ಸರ್ಕಾರ ಬೆಳೆ ಪರಿಹಾರ ಬಿಡುಗಡೆ ಮಾಡಿದೆ. ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲು ಬೆಳಗಾವಿ ಜಿಲ್ಲೆಯಲ್ಲಿ 2000ದಂತೆ 69 ಕೋಟಿ 52 ಲಕ್ಷ ಈಗಾಗಲೇ ಬಿಡುಗಡೆ ಆಗಿತ್ತು 2000ದಂತೆ. ಇನ್ನು ಉಳಿದ ಪರಿಹಾರದ ಮೊತ್ತ ಏನಿದೆ ಅದು 247 ಕೋಟಿ ದುಡ್ಡನ್ನು ಎಲ್ಲ ರೈತರ ಖಾತೆಗಳಿಗೆ ಬರ ಪರಿಹಾರದವನ್ನು ಬಿಡುಗಡೆ ಮಾಡಿದ್ದಾರೆ. ಇದೊಂದು ಪ್ರಮುಖವಾದ ಅಂಶ. ಮತ್ತು ಇನ್ನೂ ಸ್ವಲ್ಪ ರೈತರಿಗೆ ಆಧಾರ್ ನಾಟ್ ಸೀಡೆಡ್ ಮತ್ತು NPCI ನಾಟ್ ಸೀಡೆಡ್ ಮತ್ತು ಸ್ವಲ್ಪ ಜನರದು ಅವ್ರ ಅಕೌಂಟಿಗೆ ಹೋಗ್ತಾ ಇರೋದ್ರಿಂದ ಅಕೌಂಟ್ ಆ್ಯಕ್ಟಿವ್ ಇಲ್ಲ ಮತ್ತು ಸ್ವಲ್ಪ ಜನರದು ಅಕೌಂಟ್ ಕ್ಲೋಸ್ ಆಗಿದೆ. ಆ ತರಹದ್ದು ಸ್ವಲ್ಪ ಆ ರೈತರಿಗೆ ಬಂದಿಲ್ಲ. ಸೊ ಯಾರು ರೈತರು ಬಂದಿಲ್ಲ ಅವರಿಗೂ ನಾವು ಎಲ್ಲ ತಹಸೀಲ್ದಾರಿಗೆ ಆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅವರು ಸ್ವಲ್ಪ ಬ್ಯಾಂಕ್ಗಳಿಗೆ ಹೋಗಿಬಿಟ್ಟು ತಮ್ಮ ಆಧಾರ್ ಸೀಡು ಮತ್ತು NPSCI ಸೀಡು ಮತ್ತು ಇನ್ಆ್ಯಕ್ಟಿವ್ ಇರೋದನ್ನು ಆ್ಯಕ್ಟಿವ್ ಮಾಡ್ಕೋಬೇಕಾಗತ್ತೆ. ಆವಾಗ ಆ ರೈತರಿಗೂ ಕೂಡ ಬರ ಪರಿಹಾರದ ದುಡ್ಡು ಅವರ ಅಕೌಂಟಿಗೆ ನೇರವಾಗಿ ಅವರ ಖಾತೆಗೆ ಹೋಗುತ್ತೆ. ಇಲ್ಲಿವರೆಗೂ 69.5 ಕೋಟಿ ಪ್ಲಸ್ 247 ಕೋಟಿ ನಮ್ಮ ಬೆಳಗಾವಿ ಜಿಲ್ಲೆ ಒಂದಕ್ಕೇ ಎಲ್ಲ ನೇರವಾಗಿ ರೈತರ ಖಾತೆಗಳಿಗೆ ದುಡ್ಡು ಹೋಗಿದೆ. ಟೋಟಲ್ 3,74,000 ರೈತರು. ಬರದೇ ಇರೋದು ಕಾರಣ ಅಷ್ಟೇ, ಅವರ ಒಂದು ಫ್ರೂಟ್ಸ್ ID ಆಗಿಲ್ಲ ಅವ್ರದ್ದು. ಯಾಕಂದರೆ ಈ ವರ್ಷ ಫ್ರೂಟ್ಸ್ ತಂತ್ರಾಂಶದ ಮೂಲಕನೇ ಹೋಗಿದೆ. ಸೊ ಫ್ರೂಟ್ ID ಕಡ್ಡಾಯವಾಗಿದೆ ಅಂತ ನಾವು ಹೇಳಿದ್ವಿ. ಸೊ ಯಾರಿಗೆ ಫ್ರೂಟ್ಸ್ ID ಆಗಿಲ್ಲ ಅವರು ಸ್ವಲ್ಪ ಜನ ಉಳಿದಿದೆ. ಆಮೇಲೆ ಇದು ಇರೋದು ಬಿತ್ತನೆ ಆಗಿರೋರ್ದು ಮಾತ್ರ. ಸೊ ಇದು ಇನ್ಪುಟ್ ಸಬ್ಸಿಡಿ ಬಿತ್ತನೆ ಆಗಿದ್ದರೆ ಮಾತ್ರ. ಕೆಲವು ರೈತರು ಬಿತ್ತನೆನೇ ಮಾಡಿಲ್ಲ. ಯಾರು ಬಿತ್ತನೆ ಮಾಡಿಲ್ಲ ಅವರು ಎಲಿಜಿಬಲ್ ಇರೋಂಗಿಲ್ಲ. ಸೊ ಅದಕ್ಕೆ ಅವರಿಗೆ ಸಿಕ್ಕಿಲ್ಲ. ಪ್ಲಸ್ ಫ್ರೂಟ್ಸ್ ID ಇಲ್ಲದೆ ಇರೋರಿಗೆ ಸಿಕ್ಕಿಲ್ಲ. ಬಟ್ ಕೆಲವು ಸ್ವಲ್ಪ ರೈತರಿಗೆ ಸಿಗದೇ ಇರೋ ಕಾರಣ ಏನಂದರೆ ಅವರ ಅಕೌಂಟಿಗೆ ನೇರವಾಗಿ ಅವ್ರ ಅಕೌಂಟಿಗೆ ಹೋಗ್ತಾ ಇದೆ, ಅವ್ರ ಅಕೌಂಟ್ ಇನ್ಆ್ಯಕ್ಟಿವ್ ಇದೆ, ನಾಟ್ ಆಪರೇಟಿವ್ ಇದೆ ಮತ್ತು ಆಧಾರ್ ಸೀಡ್ ಆಗಿಲ್ಲ, NPCI ಸೀಡ್ ಆಗಿಲ್ಲ. ಈ ತರಹದ್ದು ಕಾರಣಗಳು ಇರೋದ್ರಿಂದ ಅವರಿಗೆ ಆಗಿಲ್ಲ. ಅವ್ರಿಗೂ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಅವರು ತಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಹೋಗಿ ಬ್ಯಾಂಕಿಗೆ ಹೋಗಿ ಇದನ್ನು ಸರಿಪಡಿಸಿದರೆ ಮತ್ತೆ ಅವರ ಅಕೌಂಟಿಗೆ ನಾವು ಮತ್ತೆ ಪ್ರತಿ ವಾರವೂ ಇದು ಅವರ ಅಕೌಂಟಿಗೆ ಹೋಗುತ್ತೆ. ಸೊ ಯಾರ್ಯಾರು ಎಷ್ಟು ಬೇಗ ಮಾಡ್ಕೋತಾರೆ ಅವರವರ ಖಾತೆಗೆ ಅಷ್ಟು ಬೇಗ ದುಡ್ಡು ತಲುಪುತ್ತೆ. ಮತ್ತು ಈ ಬರಗಾಲದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದ್ದಂಗೆ ಈಗಾಗಲೇ 145 ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಅಲ್ಲಿ ನಾವು 168 ಟ್ಯಾಂಕರ್ಗಳ ಮುಖಾಂತರ ಈಗಾಗಲೇ ಕುಡಿಯೋ ನೀರನ್ನು ಕೊಡ್ತಾ ಇದ್ದೀವಿ. ಪ್ರತಿದಿನ 621 ಟ್ಯಾಂಕರ್ಗಳಿಂದ ನಾವು ನೀರನ್ನು ಕೊಡ್ತಾ ಇದ್ದೀವಿ ಮತ್ತು ಪ್ರೈವೇಟ್ ಟ್ಯಾಂಕರ್ಗಳನ್ನು ಸಹಿತ ಇಟ್ಟುಕೊಂಡು ನಾವು ಇದನ್ನು ವಾಟರ್ ಟ್ಯಾಂಕರ್ಗಳ ಮೂಲಕ ಟ್ಯಾಂಕರನ್ನು ಸಪ್ಲೈ ಮಾಡ್ತಾ ಇದ್ದೇವೆ. ಮತ್ತು ಈಗಾಗಲೇ ನಾವು ಮೇವು ಬ್ಯಾಂಕ್ 6 ಮೇವು ಬ್ಯಾಂಕನ್ನು ಈಗಾಗಲೇ ನಾವು ತೆಗೆದಿದ್ದೇವೆ. ಅಥಣಿ ತಾಲೂಕಲ್ಲಿ ಕಕ್ಕಮರಿ ಮತ್ತು ಅನಂತಪುರದಲ್ಲಿ ತಲಸಂಗದಲ್ಲಿ ಮತ್ತು ಚಿಕ್ಕೋಡಿ ತಾಲೂಕಿನ ಬೆಳಕೋಡು ಗೇಟಲ್ಲಿ ಮತ್ತು ಗೋಕಾಕ್ ತಾಲೂಕಿನ ಕಡಬಗಟ್ಟೆಯಲ್ಲಿ, ರಾಯಬಾಗ್ ತಾಲೂಕಿನ ಬೂದಿಹಾಳದಲ್ಲಿ. ಸೊ ಈಗಾಗಲೇ ನಾವು ಮೇವು ಬ್ಯಾಂಕನ್ನು ತೆಗೆದು ರೈತರಿಗೆ ನಾವು ಮೇವನ್ನು ಕೊಡ್ತಾ ಇದ್ದೇವೆ. ಮತ್ತು ಯಾವುದೇ ನಾವು ಟೆಂಡರನ್ನು ಕರೆದು ಪ್ರತಿ ತಾಲೂಕಿಗೆ ಸಪ್ರೇಟ್ ಟೆಂಡರ್ದಾರರಿಗೆ ನಾವು ಈಗಾಗಲೇ ಗುರುತು ಮಾಡಿರೋದ್ರಿಂದ ಯಾವುದೇ ತಾಲೂಕಿನಲ್ಲಿ ಮೇವಿನ ಸಮಸ್ಯೆ ಇದ್ದರೂ ಕೂಡ ನಾವು ವಿತಿನ್ 24 hours ನಾವು ಅವರಿಗೆ ಮೇವು ಕೊಡೋ ಇದನ್ನು ಸೌಲಭ್ಯವನ್ನು ಕೂಡ ಕೊಡ್ತೇವೆ. ಅದೇ ಥರ ಎಲ್ಲ ನಮ್ಮ ತಹಸೀಲ್ದಾರರ ಖಾತೆಗೆ
1 ಕೋಟಿಗಿಂತ ಅಧಿಕ ದುಡ್ಡನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಸಾಕಷ್ಟು ದುಡ್ಡಿದೆ, ದುಡ್ಡಿನ ಕೊರತೆ ಇಲ್ಲ. ಇನ್ನೂ 30 ಕೋಟಿಗಿಂತ ಅಧಿಕ ದುಡ್ಡು ಇದೆ. ಸೊ ಟ್ಯಾಂಕರ್ದು ಕೂಡ ಯಾವುದೇ ಗ್ರಾಮದಲ್ಲಿ ಈಗ ಸಮಸ್ಯೆ ಆದರೆ ಇಮ್ಮಿಡಿಯೇಟಾಗಿ ನಾವು ಟ್ಯಾಂಕರ್ ಕೊಡೋದಕ್ಕೆ ಹೇಳಿದೆವು. ನಿನ್ನೆನೇ ಬಡಾಲಂಕಲಿಯಲ್ಲಿ ಮಾಧ್ಯಮದವರಿಂದ ಇದು ಗೊತ್ತಾಯಿತು. ಅಲ್ಲಿನೂ ಕೂಡ ನಾವು 4 ಟ್ಯಾಂಕರ್ಗಳನ್ನು ಇವತ್ತಿನಿಂದನೇ ಶುರು ಮಾಡಿದ್ವಿ. ಸರಿ, ಎಲ್ಲಿ ಹೆಚ್ಚಾಗಿ ಈ ರೀತಿ ಸಮಸ್ಯೆಗಳು ಯಾವ ತಾಲೂಕು? ಅಥಣಿ ತಾಲೂಕಲ್ಲಿ ಹೈಯೆಸ್ಟ್ ಅಥಣಿ ತಾಲೂಕಲ್ಲಿ ಸಮಸ್ಯೆ ಇದೆ. ಅಥಣಿಯಲ್ಲಿ ನಾವು ಒಂದು 327 ಟ್ರಿಪ್ಗಳನ್ನು ಪ್ರತಿದಿನ ಹಾಕ್ತಾ ಇದ್ದೇವೆ. ಆಮೇಲೆ ರಾಯಬಾಗದಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಇರೋದು ರಾಯಬಾಗದಲ್ಲಿ 192. ಅದು ಬಿಟ್ಟರೆ ಬೇರೆ ಕಡೆ ಅಷ್ಟು ಸಮಸ್ಯೆ ಏನೂ ಇಲ್ಲ. ಬಟ್ ಪ್ರತಿ ತಾಲೂಕಿನಲ್ಲಿ ಈಗ ಚಿಕ್ಕೋಡಿಯಲ್ಲಿ 43 ಟ್ರಿಪ್ಸು, ಮೂಡಲಗಿದಲ್ಲಿ 23 ಟ್ರಿಪ್ಸು, ಮತ್ತು ಬೆಳಗಾವಿಯಲ್ಲಿ 14 ಟ್ರಿಪ್ಸು, ಗೋಕಾಕಲ್ಲಿ 13, ಹುಕ್ಕೇರಿಯಲ್ಲಿ 10, ಆಮೇಲೆ ಖಾನಾಪುರದಲ್ಲಿ ಬರೀ 3 ಟ್ರಿಪ್ ಇದೆ. ಸೊ ಈ ಥರ ಎಲ್ಲ ಇಡೀ ಜಿಲ್ಲೆಯಾದಂಥ ನಾವು ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೇವೆ. ಅದನ್ನು ಖಂಡಿತವಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಮರ್ಥವಾಗಿ ನಿಭಾಯಿಸ್ತಾರೆ. ಕೆರೆಗಳು ನಮ್ಮ ಇದರಲ್ಲಿ ಒಟ್ಟು ಈ ವರ್ಷ ಯಾಕಂದರೆ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ನಮ್ಮ ಸಣ್ಣ ನೀರಾವರಿ ಕೆರೆಗಳು ತುಂಬದೇ ಖಾಲಿ ಇರುವ ಕೆರೆಗಳ ಸಂಖ್ಯೆ 184 ಇದೆ. 1% 30%ವರೆಗೂ ತುಂಬಿದ ಕೆರೆಗಳು 85 ಇದೆ. ಅಪ್ ಟು 50% ತುಂಬಿರೋದು ಒಂದು 50 ಇದೆ. ಆಮೇಲೆ 50%ಗಿಂತ ಅಧಿಕವಾಗಿರೋದು ಗೋಕಾಕಲ್ಲಿ ಒಂದು ಕೆರೆ ಇದೆ. ಸೊ ಬಟ್ ಈಗಾಗಲೇ ಸ್ವಲ್ಪ ಕಳೆದ 2 ದಿನದಿಂದ ಸ್ವಲ್ಪ ಒಳ್ಳೆಯ ಮಳೆ ಆಗ್ತಾ ಇದೆ. ಸೊ ಈ ಸತಿ ಮಾನ್ಸೂನ್ ಕೂಡ ಅಬೋವ್ ನಾರ್ಮಲ್ ಅಂತ ಹೇಳಿದ್ದಾರೆ. ಸೊ ಒಳ್ಳೆಯ ಮಳೆ ಆಗುವ ಆಶೆ ಇದೆ. ಸೊ ಆಯಿತು ಅಂದರೆ ಈ ವರ್ಷ ಚೆನ್ನಾಗಿ ಮಳೆ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಪ್ರತಿ ವರ್ಷ ಸಮಸ್ಯೆ ಈಗ ಒಟ್ಟು ಕೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತರ್ಜಲ ಬತ್ತಿ ಹೋಗ್ತಿದ್ರು ಅಂತ. ಸೊ ಹೌದು, ಈ ವರ್ಷ ಅದೇ ತಮಗೆಲ್ಲ ಗೊತ್ತಿದೆ, ನಮ್ಮ ಬೆಳಗಾವಿ ತಾಲೂಕಿನ ಎಲ್ಲ 15 ತಾಲೂಕು ಬರಗಾಲ ಅಂತ ಘೋಷಣೆ ಆಗಿದ್ದಕ್ಕೆ ಸ್ವಲ್ಪ ಅಂತರ್ಜಲ ಕಡಿಮೆ ಆಗಿದೆ. ಖಂಡಿತವಾಗಿ ಎಲ್ಲ ಇದರಲ್ಲಿ ಕಡಿಮೆ ಆಗಿದೆ. ಬಟ್ ನಮ್ಮ RDPR ಮೂಲಕ, ನರೇಗಾ ಮೂಲಕ ಅವರು ಎಲ್ಲ ವಾಟರ್ ಕನ್ಸರ್ವೇಷನ್ ಆ್ಯಕ್ಟಿವಿಟೀಸ್ ಮತ್ತು ವಾಟರ್ ಬಂಡಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಸೊ ಈ ವರ್ಷ ಒಳ್ಳೆಯ ಮಳೆಯ ಮೂಲಕ ಎಲ್ಲ ಕೆರೆಗಳು ತುಂಬ್ತವೆ ಅಂತ ಆಶೆ ಇದೆ. ಅತಿ ದೊಡ್ಡ ಕೆರೆಗಳು ಕೂಡ ಈ ಬಾರಿ ಖಾಲಿ ಆಗಿದೆ. ಈ ಬಾರಿ ಖಾಲಿ ಆಗಿದೆ. ಬಟ್ ಈಗ ಆಲ್ರೆಡಿ ಈಗ ಸ್ವಲ್ಪ ಮಳೆ ಶುರುವಾಗಿದೆ. ಸೊ ಆ ಮಳೆ ಬಂದುಬಿಟ್ಟು ಎಲ್ಲ ಫಿಲ್ ಆಗ್ತವೆ ಅಂತ ನಮಗೆ ಆಶೆ. ಕೆರೆ ತುಂಬಿಸುವ ಯೋಜನೆ ಅಲ್ಲ, ಕೆರೆ ಈಗಾಗಲೇ ಸಾಕಷ್ಟು ನಮ್ಮ ನೀರಾವರಿ ಇಲಾಖೆಯಿಂದ ಕೆರೆ ತುಂಬಿಸುವ ಯೋಜನೆ ಇದು ಸ್ಯಾಂಕ್ಷನ್ ಆಗಿದೆ. ಸೊ ಅವು ನಡೀತಾ ಇದೆ. ಬಳ್ಳಾರಿ ನಾಲ ನಮ್ಮ ಬೆಳಗಾವಿಯಲ್ಲಿ ನಾಲ ಇದೆ. ಸೊ ಈಗಾಗಲೇ ನೀರಾವರಿ ಇಲಾಖೆಯಿಂದ ಒಂದು ಪ್ರಸ್ತಾವನೆ ಕೂಡ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಸರ್ಕಾರದ ಹಂತದಲ್ಲಿ ಇದೆ. ಬಟ್ ಅದಕ್ಕೆ ಅನುದಾನ ಸ್ವಲ್ಪ ದೊಡ್ಡ ಮೊತ್ತಿನ ಅನುದಾನ ಇರೋದರಿಂದ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಮಾಡಿ ಅದರದ್ದು ಒಂದು ಪುನಶ್ಚೇತನ ಮತ್ತು ಬಂಡಿಂಗ್ ಕಾರ್ಯವನ್ನು ಅದನ್ನು ಪ್ರಪೋಸಲ್ ಮಾಡಿ ಕಳಿಸಿದ್ದಾರೆ ನೀರಾವರಿ. ಶಿವಾಜಿ ಕಾರ್ಮಿಕರ ಪರಿಸರವಾದಿಗಳು ಅವ್ರಿಗೆ ಅಂತರ್ಜಲ ನಿಟ್ಟಿನಲ್ಲಿ ಸಮಾನಾಂತರ ಕಾಲುವೆಗಳನ್ನು ಕಾನ್ಸೆಪ್ಟ್ ಮಾಡ್ಕೊಂಡು ಅವ್ರನ್ನೇನಾದರೂ ಬಳಕೆ ಮಾಡ್ಬೋದು. ಖಂಡಿತವಾಗಿ ಅವ್ರದ್ದೊಂದು ಕಾಂಟ್ಯಾಕ್ಟ್ ತಗೊಂಡು ಏನು ಅವ್ರದ್ದು ಕೂಡ ಕನ್ಸಲ್ಟ್ ಮಾಡಿಬಿಟ್ಟು ಯಾವುದು ನಮ್ಮ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅದನ್ನು ನಾವು ಮಾಡಿ ಅಂತರ್ಜಲ ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಬೇರೆ ಬೇರೆ ರಾಜ್ಯದವರು ಕೂಡ ಬಂದು ಅವ್ರು ಮಾಡಿ ಅಧ್ಯಯನ ಮಾಡ್ತೀವಿ. ಖಂಡಿತ ತಮ್ಮ ಜೊತೆ ಇದರಲ್ಲಿ ಇದ್ದು ಅವ್ರದ್ದು ಕೂಡ ನಾವು ಕನ್ಸಲ್ಟೇಷನ್ ತಗೊಳ್ತೀವಿ. ಸರ್, ಬೆಳಗಾವಿ ನಗರದಲ್ಲಿ ಈಗ 2 ದಿನದಿಂದ ಮಳೆ ಆಗ್ತಾ ಇದೆ. ಸಾಕಷ್ಟು ಕಡೆ ಅವ್ಯವಸ್ಥೆ. ಸೊ ಈಗಾಗಲೇ ಬೆಳಗಾವಿ ಅಲ್ಲಿನೂ ಕೂಡ ಸ್ವಲ್ಪ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಮತ್ತು L&Tದವರು ಸ್ವಲ್ಪ ಕಾಮಗಾರಿ 24/7 ಮಾಡ್ತಾ ಇದ್ದಾರೆ. 2-3 ಕಡೆ ಅವರು ನಾಲವನ್ನು ಮುಚ್ಚಿಬಿಟ್ಟಿದ್ರು. ಸೊ ಅದನ್ನು ಈಗಾಗಲೇ ನಾವು ಕಾರ್ಪೊರೇಷನ್ಗೆ ಹೇಳಿ ಅದನ್ನು ಓಪನ್ ಮಾಡಿಸಿದ್ದೇವೆ ಮತ್ತು ಆಯುಕ್ತರಿಗೂ ಕೂಡ ಹೇಳಿದೆವು. ಅವರು ಕಂಪ್ಲೀಟ್ ರೌಂಡ್ಸಲ್ಲಿ ಇದ್ದಾರೆ. ಸೊ ಎಲ್ಲ ನಾಲಾ ಮತ್ತು ಚರಂಡಿಗಳನ್ನು ಸ್ವಚ್ಛತಾ ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.